ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶೃಂಗೇರಿಯಲ್ಲಿರುವ ನೆಲಗೋಪುರ. ನಾನು 3-4 ವರ್ಷದ ಹಿಂದೆ ಶೃಂಗೇರಿಗೆ ಹೋಗಿದ್ದಾಗ ಈ ನೆಲಗೋಪುರ ಇರಲಿಲ್ಲ. ಈಗ ಹೊಸದಾಗಿ ಕಟ್ಟಿದ್ದಾರೆ. ಇದು ನೆಲದಿಂದಲೇ ಕಟ್ಟಿರೋದ್ರಿಂದ ಗೋಪುರ ಆಕಾರದಲ್ಲಿ ಕಟ್ಟಿದ್ದಾರೆ. ಆದ್ರಿಂದ ಇದನ್ನ ನೆಲಗೋಪುರ ಅಂತಾನೆ ಹೇಳ್ಬೋದು. ಈ ಗೋಪುರದಲ್ಲಿ ಎಲ್ಲಾ ರೀತಿಯ ದೇವರುಗಳನ್ನ ಸಹ ಸ್ಥಾಪಿಸಿದ್ದಾರೆ. ಬ್ರಹ್ಮ, ಅರ್ಧನಾರೀಶ್ವರ, ಮತ್ತೆ ಈ ಕಡೆ ಬಂದು ಶಿವನ ಮೂರ್ತಿ ಇದೆ. ಅದರ ಮೇಲೆ ಲಕ್ಷ್ಮಿ, ಹೀಗೆ ಅನೇಕ ದೇವತೆಗಳ ವಿಗ್ರಹಗಳನ್ನ ಸ್ಥಾಪಿಸಿದ್ದಾರೆ. ಈ ಒಂದು ನೆಲಗೋಪುರದಲ್ಲಿ ನೋಡಿ, ಲಕ್ಷ್ಮಿಯ ಒಂದು ವಿಗ್ರಹ ಸಹ ಇದೆ. ಎಲ್ಲಾ ದೇವತೆಗಳ ವಿಗ್ರಹಗಳನ್ನು ಇದೆ. ಹನುಮರ ಮೂರ್ತಿ ಇದೆ. ಹೀಗೆ ಎಲ್ಲಾ ರೀತಿಯ ದೇವತೆಗಳನ್ನ ಈ ಗೋಪುರದಲ್ಲಿ ನೋಡ್ಬೋದು. ನೋಡಿ, ಇದು ಗೋಲ್ಡ್ ಅಥವಾ ಬ್ರಾಸ ಗೊತ್ತಿಲ್ಲ. ಪುಟ್ಟದು 2 ಬಾಗಿಲುಗಳು ಇವೆ. ಶಿವ, ನಾರಾಯಣ, ಹೀಗೆ ತುಂಬಾ ದೇವರುಗಳನ್ನ ಇಲ್ಲಿ ಸ್ಥಾಪಿಸಿದ್ದಾರೆ. ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ. ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ನೆಲಗೋಪುರ. ಗರುಡ, ಈ ಎಲ್ಲಾ ದೇವರುಗಳು ಇವೆ ನೋಡಿ. ಇದು ಒಂದು ಚಿಕ್ಕ ಬಾಗಿಲು. ಇದನ್ನು ಸಹ ಚಿನ್ನದ ಅಥವಾ ಬ್ರಾಸ್ ಗೊತ್ತಿಲ್ಲ ನನಗೆ ಸರಿಯಾಗಿ. ಮಾತ್ರ ಇದು ತುಂಬಾ ಚೆನ್ನಾಗಿದೆ. ಶೃಂಗೇರಿನಲ್ಲಿ ಶಾರದಾ ದೇವಸ್ಥಾನದ ಪಕ್ಕದಲ್ಲಿ ಹೊರಗಡೆ ಇದೆ. ಇದು ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದಾಗ ನೋಡ್ಕೊಂಡು ಬನ್ನಿ. ಸಾಮಾನ್ಯವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋದಕ್ಕೆ ಮೊದಲು ಇಲ್ಲಿ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡಿ ನಂತರ ಸ್ಕೂಲಿಗೆ ಸೇರಿಸ್ತಾರೆ. ತುಂಗಾಭದ್ರಾ ನದಿ. ಈ ನದಿಲಿರೋ ಮೀನುಗಳನ್ನ ನೋಡೋದೇ ಒಂದು ಚಂದ. ಎಷ್ಟು ಚೆನ್ನಾಗಿ ಅವು ಮೇಲೆ ಬಂದು ನಾವು ಹಾಕುವಂತಹ ಕಡಲೆಪುರಿ ಆಗಲಿ ಅಥವಾ ಬಿಸ್ಕೆಟ್ಗಳಾಗಲಿ ಒಂದನ್ನು ವೇಸ್ಟ್ ಆಗದೆ ಇರೋ ಹಾಗೆ ಅವುಗಳನ್ನ ಚೆನ್ನಾಗಿ ಕ್ಯಾಚ್ ಮಾಡಿ ತಿಂತವೆ. ಒಂದು ಕಾಳು ಕಡಲೆಪುರಿನೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ನಾವು ಅದ್ರೂ ತಟ್ಟೆನಲ್ಲಿ 1-2 ಅಗಳುಗಳನ್ನ ಬಿಟ್ಬಿಡ್ತೀವಿ. ಆದ್ರೆ ಈ ಮೀನುಗಳು ಒಂದು ಅಗಳು ಕಡಲೆಪುರಿನೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ಮೀನುಗಳನ್ನ ನೋಡೋದೇ ಒಂದು ಚಂದ. ಶೃಂಗೇರಿಗೆ ಹೋದಾಗ ಈ ತುಂಗಾ ನದಿ ತೀರದ ಮೇಲೆ ಕಪ್ಪೇಶಂಕರ ಮಂಟಪ ಇದೆ. ಮೊದಲು ಈ ಮಂಟಪ ಇರಲಿಲ್ಲ. ಈಗ ಇದನ್ನು ಹೊಸದಾಗಿ ಕಟ್ಟಿದ್ದಾರೆ. ಇದರಲ್ಲಿ ಒಂದು ಚಿಕ್ಕ ಕಥೆ ಇದೆ. ಒಮ್ಮೆ ಶಂಕರಾಚಾರ್ಯರು ಇಲ್ಲಿ ಭೇಟಿ ಕೊಟ್ಟಾಗ ಅವರು ಒಂದು ಅಪೂರ್ವವಾದ ದೃಶ್ಯವನ್ನ ನೋಡ್ತಾರಂತೆ. ಅದು ಒಂದು ಗರ್ಭಿಣಿ ಕಪ್ಪೆ ಬಿಸಿಲಿನ ತಾಪಕ್ಕೆ ಆಯಾಸಗೊಂಡಿರುತ್ತೆ. ಅದನ್ನ ನೋಡಿದಂತ ಒಂದು ಸರ್ಪ ಅದಕ್ಕೆ ತನ್ನ ಎಡೆಯನ್ನ ಬಿಚ್ಚಿ ನೆರಳನ್ನ ಕೊಡ್ತಂತೆ. ಆ ಜಾಗದಲ್ಲಿ ಶಿಲೆ ತರ ಕೆತ್ತಿ ಅಲ್ಲಿ ಮಂಟಪವನ್ನ ಮಾಡಿದ್ದಾರೆ. ತುಂಬಾನೇ ಅರ್ಥಪೂರ್ಣವಾದಂತಹ ವಿಗ್ರಹ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ.